ನಿಮ್ಮ ಕನಸಿನ ಮಾಲೂರು ಮಲೇಷಿಯಾ ಆಗೋ ಕನಸನ್ನ ನಂಜೇಗೌಡರು ಕಂಡಿದ್ದಾರಾ? 100%. ನಾನು ಅವಾಗಲೇ ಮಾತಾಡುವಾಗ ಹೇಳಿದೆ, ಯಾವುದೋ ನಮ್ಗೆ ಶಾಶ್ವತ ಇರಲ್ಲ. ಅವಕಾಶ ಸಿಕ್ಕಂತ ಅವಕಾಶ ಏನಾದ್ರು ಒಂದು ಮಾಡಬೇಕು ಅಂತ ನನ್ನ ಕನಸೇ ಅದು. ನನಗೆ ಸಿಕ್ಕಂತ ಅವಕಾಶ ಒಳ್ಳೆ ಅವಕಾಶ. ಸರ್ಕಾರದ ಮುಂದೆ ತುಂಬಾ ಚೆನ್ನಾಗಿದ್ದೀನಿ, ಗೌರವವಾಗಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಮಾಲೂರು ನಂಜೇಗೌಡ ಅಂದ್ರೆ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಇಂಥ ಅವಕಾಶನ ಮಾಲೂರು ತಾಲೂಕಿಗೆ ಏನಾದರೂ ಒಂದು ಬದಲಾವಣೆಯನ್ನ ಶಾಶ್ವತ ಉಳಿಯುವಂಥ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಕನಸಾಗಿದೆ. ಅದ್ರ ಜೊತೆಗೆ ನಾನು ಕೂಡ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಎಷ್ಟು ತೃಪ್ತಿಕರವಾಗಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ 15 ಮಿಲ್ಕ್ ಯೂನಿಯನ್ಗಳಲ್ಲಿ ಕೋಲಾರ ಒಕ್ಕೂಟ ಮೊದಲನೇ ಸ್ಥಾನದಲ್ಲಿ. ಅದು ಹಾಲ್ ರೇಟ್ ಕೊಡೋದು, ಮಿಲ್ಕ್ ಇರ್ಬೋದು, ಹಾಲು ಅತಿ ಹೆಚ್ಚಿಗೆ ಉತ್ಪಾದನೆ ಮಾಡೋದಿರ್ಬೋದು, ಗುಣಮಟ್ಟ ಇರ್ಬೋದು, ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ರೇಟ್ ಕೊಡೋಂಥದ್ದಿರ್ಬೋದು. ವಿಶೇಷವಾಗಿ 4 ಪ್ರಾಡಕ್ಟ್ಸ್ ದೊಡ್ಡ ಪ್ರಾಡಕ್ಟ್ಸ್ ತಗೊಂಡಿದ್ದೀವಿ, ಪ್ರಾಜೆಕ್ಟ್ಗಳು ತಗೊಂಡಿದ್ದೀವಿ. ಅದೇನು ಸೋಲಾರ್ ಪ್ರಾಜೆಕ್ಟ್ಸ್. ಸುಮಾರು ನಮ್ಮ ಇಂಡಿಯಾದಲ್ಲಿ ಒಂದು ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ 12 ಮೆಗಾವ್ಯಾಟ್ ನಾವು ಕರೆಂಟ್ ಉತ್ಪಾದನೆಗೆ ಸೋಲಾರ್ ಪ್ಲಾಂಟ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ ಒಂದೇ ಒಂದು ಇಂಡಿಯಾದಲ್ಲಿ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು, ಎಲ್ಲರೂ ಮಾಡ್ಬೋದು. ಪ್ರತಿ ತಿಂಗಳು 2 ಕೋಟಿ ರೂಪಾಯಿ ಬಿಲ್ ಕಟ್ತಾ ಇದೀವಿ ನಾವು. ನಮ್ಮ ಮಿಲ್ಕ್ ಯೂನಿಯನ್ 2 ಕೋಟಿ ರೂಪಾಯಿ ಒಂದು ತಿಂಗಳು ಕರೆಂಟ್ ಬಿಲ್ ಕಟ್ತೇವೆ. ಆ ಕರೆಂಟ್ ಬಿಲ್ ಉಳಿಸ್ಬೇಕಾದ್ರೆ ಏನು ಮಾಡ್ಬೋದು ಅಂದಾಗ ನನಗೆ ಒಳ್ಳೆದಿದ್ದು ಸೋಲಾರ್ ಪ್ಲಾಂಟ್ ನಾವೇ ಯಾಕೆ ಮಾಡಬಾರ್ದು. ಸಿದ್ದರಾಮಯ್ಯವರು 50 ಎಕರೆ ಜಮೀನು ಕೊಟ್ಟರು. 50 ಎಕರೆ ಜಮೀನಲ್ಲಿ ನಮ್ಮ ಮಿಲ್ಕ್ ಯೂನಿಯನ್ನಿಂದ ಸುಮಾರು 65 ಕೋಟಿಗಿಂತ ಹೆಚ್ಚಿಗೆ ಇವತ್ತು ನಾವು 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಆ ಜೊತೆಗೆ ನಮ್ಮ ಎಂ.ಇ. ಕೃಷ್ಣಪ್ಪನವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಂಥವ್ರು, ಹೈನುಗಾರಿಕೆಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಂಥವ್ರು. ಅವ್ರ ಹೆಸರಲ್ಲಿ ಇವತ್ತು ಸುಮಾರು 220 ಕೋಟಿಯಲ್ಲಿ ಎಂ.ಇ. ಕೃಷ್ಣಪ್ಪರ ಹೆಸರಲ್ಲಿ ಕೋಲಾರಲ್ಲಿ ಸುಮಾರು ಡೈರಿಯನ್ನ ಮಾಡ್ತಾ ಇರೋದು. 40% ವರ್ಕ್ ಮುಗಿದಿದೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಮಾಡಬೇಕು ನಮ್ಮ ಯೂನಿಯನ್ ಇಂದ ಅಂತ ತೀರ್ಮಾನ ತಗೊಂಡಿದ್ದು. ಅದು ವರ್ಕ್ ಫಾಸ್ಟ್ ಆಗಿ ನಡೀತಾ ಇದೆ. ಆಮೇಲೆ ಮೆಗಾ ಡೈರಿನಲ್ಲಿ ಚಿಕ್ಕಬಳ್ಳಾಪುರದ ಮೆಗಾ ಡೈರಿ ಕಟ್ಟಿದ್ವಿ, ಸುಮಾರು 200 ಕೋಟಿಗಿಂತ ಹೆಚ್ಚಿಗೆ ಕಟ್ಟಿದ್ವಿ, ನಾವೇ ಕಟ್ಟಿದ್ವಿ. ಅದರಲ್ಲಿ ಪ್ಯಾಕಿಂಗ್ ಮಿಷನ್ ಇರ್ಲಿಲ್ಲ, ಬೇರೆ ಕಡೆ ಹೋಗ್ಬೇಕಿತ್ತು. ಇವತ್ತು ಪ್ಯಾಕಿಂಗ್ ಮಿಷನ್ ಒಂದು 130 ಕೋಟಿಯಲ್ಲಿ ಅಲ್ಲಿ ಪ್ರಾರಂಭ ಮಾಡ್ತಾ ಇರೋದಿರ್ಬೋದು. ಇವೆಲ್ಲ ಕೂಡ ಸಿಕ್ಕಂತ ಜವಾಬ್ದಾರಿಯಲ್ಲಿ ಶಾಶ್ವತ ಉಳ್ಕೊಂಡಂತ ಕೆಲಸಗಳು ಇವೆಲ್ಲ ಯಾರೂ ಮಾಡೋಕ್ಕಾಗೋದಿಲ್ಲ. ಇಂಥವನ್ನ ಇವತ್ತು ನಾನು ಶಾಸಕನಾಗಿ ಮಾಲೂರು ತಾಲೂಕಲ್ಲಿ ಏನಾದರೂ ಮಾಡಬೇಕು ನನ್ನ ಸರ್ಕಾರದಲ್ಲಿ ಅಂತ ಆಸೆ ಇಟ್ಕೊಂಡಿದ್ದೀನಿ. ಅಂದ್ರೆ ಶಾಸಕರಿಗೆ ಮಾಲೂರು ಬಗ್ಗೆ ಸುಂದರವಾದ ಕನಸೇ ಇದೆ. ತುಂಬಾ ಕನಸುಗಳಿದೆ, ತುಂಬಾ ಆಸೆಗಳಿದೆ. ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಸರ್ಕಾರ ಇದೆ, ಮತ್ತೆ ನನ್ನ ಜನ ನನಗೆ ಶಕ್ತಿ ಇದೆ. ನನ್ನ ತಾಲೂಕಲ್ಲಿ ಎಲ್ಲ ಕೂಡ ಅನುಕೂಲ ಆಗ್ತದೆ. ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ನಂಬಿಕೆ ಇದೆ, ಅದು ಮಾಡಬಹುದು, ಮಾಡ್ತೀನಿ ಅಂತ. ಓಕೆ, ಒಂದು ತೃಪ್ತ ಭಾವನೆ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.